ಎಲ್ರಿಗೂ ನಿಮ್ಮ ನಟ ಮನಮೋಹನ್ ರೈ ಮಾಡುವ ನಮಸ್ಕಾರಗಳು. ಬ್ಯೂಟಿ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಯಾಕೋ ಒಂದು ಮಿಸ್ ಆಗಿದೆ ಇಲ್ಲಿ. ಭರತ್ ಏನಪ್ಪ ಪ್ರಮೋಷನ್ ಬೇಕಾ ನಿಮಗೆ? ಪ್ರಮೋಷನ್ ಮಾಡ್ತಾರೆ ಹಾಗೋ ಹೀಗೋ ಕೊಲೆಗಾರ ಯಾರಂತ ಕಂಡುಹಿಡ್ತೀವಿ. ನಮ್ಮ ಚಿಲ್ಲರ್ ಮಂಜು ಅವರು ತುಂಬ ನನಗೆ ಸಾಥ್ ಕೊಟ್ಟು ನನ್ನ ಹತ್ರನೂ ಸ್ವಲ್ಪ ನಟನೆಯನ್ನು ತಗೊಳಿಸಿದ್ದಾರೆ. ಈ ಥರ ಮಾಡಿ ಅಂತ. ಹೌದು, ಖಂಡಿತ ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಆಕ್ಟಿಂಗ್ ಮಾಡಿ. ಬ್ಯೂಟಿ ಸಿನಿಮಾ ತುಂಬಾ ಬ್ಯೂಟಿಫುಲ್ ಆಗಿ ಮೂಡಿ ಬಂದಿದೆ. ಎಲ್ಲರೂ ಮಿಸ್ ಮಾಡಿದೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಯಾಕಂದ್ರೆ ಒಂದು ಒಳ್ಳೆ ಈಗಿನ ಸಂದರ್ಭಕ್ಕೆ ಒಂದು ಒಳ್ಳೆ ಸಂದೇಶ ಇರ್ತಕ್ಕಂಥ ಸಿನಿಮಾ. ಎಲ್ರಿಗೂ ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಸಿನಿಮಾ. ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ನೀವೆಲ್ಲ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇಡೀ ತಂಡನ ಹರಿಸಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಚಿತ್ರದಲ್ಲಿ ಸೆಂಟಿಮೆಂಟ್ಗಳು ತುಂಬಾ ಇದೆ. ಇದಕ್ಕೆ ಎಲ್ಲ ಕಾರಣ ಒಂದು ನಿರ್ದೇಶಕ, ಆಮೇಲೆ ನಮ್ಮ ವಿ ಮನೋಹರ್. ಈ ಚಿತ್ರಕ್ಕೆ ಥ್ಯಾಂಕ್ ಯು. ಈ ಥರ ಒಂದು ಜೋಡಿಗಳು ಬೇಕು ಕನ್ನಡ ಚಿತ್ರರಂಗಕ್ಕೆ. ಅದಕ್ಕೋಸ್ಕರ ಭಗವಂತ ಮಾಡಿದಂತ ಅನಿಸ್ತಾ ಇದೆ. ಮುಂದಕ್ಕೆ ನೋಡೋಣ. ಕನ್ನಡ ಪ್ರೇಕ್ಷಕರು ನಮ್ಮನ್ನು ಯಾವ ಥರ ನಮಗೆ ಪ್ರೋತ್ಸಾಹ ಕೊಡ್ತಾರಂತ ಅವ್ರ ಮೇಲೆ ಡಿಪೆಂಡ್ ಆಗಿದೆ. ದಯವಿಟ್ಟು ಎಲ್ಲರೂ ಪಿಕ್ಚರ್ ನೋಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಥ್ಯಾಂಕ್ ಯು. ನಮಸ್ತೆ, ನಾನು ವೇಣಿ ಮನೋಹರ್, ವಿ ಮನೋಹರ್ ಅವರ ಧರ್ಮಪತ್ನಿ. ಫಸ್ಟ್ ಟೈಮ್ ಈ ಮೂವಿನಲ್ಲಿ ಹೀರೋ ತಾಯಿಯಾಗಿ ಆ್ಯಕ್ಟ್ ಮಾಡಿದ್ದೀನಿ. ಓಕೆ, ನೀವೆಲ್ಲ ಇವತ್ತು ನೋಡಿದ್ದೀರಾ, ನೀವೇ ಹೇಳಬೇಕು ಯಾವ ಥರ ಮಾಡಿದ್ದೀನಿ ಅಂತ. ಮನೋಹರ್ನ ಕರಿತಾ ಇದ್ದೀನಿ. ಓಕೆ, ಅವರು ಜೊತೇಲಿ ಇದು ಮ್ಯೂಸಿಕ್ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನನಗೆ ಆ್ಯಕ್ಟಿಂಗ್ ನಾನು ಹೆಂಗೆ ಮಾಡಿದ್ದೀನಿ ಅಂತ ಗೊತ್ತಿಲ್ಲ. ಓಕೆ, ವೇಟ್ ಅಂಡ್ ಸಿ. ಬಟ್ ಸಿನಿಮಾ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಚೆನ್ನಾಗಾಗ್ಲಿ, ಚೆನ್ನಾಗಿ ಓಡ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಸ್.ಡಿ. ವಿದೂರ್ ಅಂತ. ಚೆನ್ನಾಗಿತ್ತು. ಬ್ಯೂಟಿ ನೋಡ್ಕೊಂಡ್ ಬಂದೆ. ನಮ್ಮ ಹೀರೋ ಅವ್ರದ್ದು ಎಷ್ಟೇ ಮೂವಿ ಇದು? ಇವ್ರಿಗೆ ಹೇಳ್ಬೇಕು ನಾವು. ಎಷ್ಟೇ ಮೂವಿ ಇದು? ಕನ್ನಡದಲ್ಲಿ ಫಸ್ಟ್ ಮೂವಿ ನಮ್ಮ ಮಂಗಳೂರಲ್ಲಿ ಮಾಡಿದ್ದಾರೆ ಇವರು. ಸೊ ಚೆನ್ನಾಗಿತ್ತು ಮೂವಿ. ವಿಮೆನ್ ಓರಿಯೆಂಟೆಡ್ ಮೂವಿ. ಸೊ ನಂಗೆ ಖುಷಿ ಆಗೋದು ಅದೇ. ವಿಮೆನ್ ಓರಿಯೆಂಟೆಡ್ ಮೂವಿ ಬಂದು ಗೆಲ್ಲೋದು ಅದೆಲ್ಲ ಖುಷಿ ಆಯ್ತಾ. ಸೊ ಎಲ್ರೂ ಬನ್ನಿ, ಎಲ್ರೂ ನೋಡಿ ಈ ಮೂವಿನ. ಏನ್ ಇಷ್ಟ ಆಯ್ತು ಅಂದ್ರೆ ಇವ್ರ ಆಕ್ಟಿಂಗು, ಕ್ಲೈಮ್ಯಾಕ್ಸ್ ಸಖತ್ತಾಗಿತ್ತು. ಬಿಕಾಸ್ ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ದಟ್ ಆಯ್ತಾ. ಬೇರೆ ಶೇಡ್ಸ್ ಆಫ್ ರೋಲ್ಸ್ he has played, which was amazing. ಆಮೇಲೆ ಹೀರೋಯಿನ್ ಆಗಿರ್ಬೋದು, she was looking so beautiful on screen and she acted well. ಅವ್ರ ಗ್ರಾಫ್ ಹೆಂಗಿತ್ತು ಅಂದ್ರೆ it was like this and went up and climax boom, it was so good. ಚೆನ್ನಾಗಿತ್ತು. And Ravi is an amazing artist. So ಇವಾಗ ಈ ಮೂವಿಯಲ್ಲಿ ಏನ್ ಮಾಡಿದ್ದಾರೆ, ಇದ್ರ 10% ಇವ್ರು ಮಾಡ್ತಾರೆ. ಸೊ ವಿ ಆಲ್ ಹ್ಯಾವ್ ಟು ಸಪೋರ್ಟ್ ಹಿಮ್. ಇಂಥ ಸಿನಿಮಾ ಬರ್ತಾ ಇರುತ್ತೆ. ನಾವು ಕನ್ನಡ ಸಿನಿಮಾನ ಬೆಳೆಸೋಣ. ಎಲ್ರೂ ಬಂದು ಥಿಯೇಟರ್ ಅಲ್ಲಿ ನಮ್ಮ ಬ್ಯೂಟಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಇವತ್ತು ಬ್ಯೂಟಿ ಚಿತ್ರದ ಪ್ರೀಮಿಯರ್ ಶೋ ಎಲ್ಲ ನೀವೆಲ್ಲ ನೋಡಿದ್ರಿ. ಈ ಚಿತ್ರದ ಸಾಹಿತ್ಯ ಸಂಗೀತವ ಜವಾಬ್ದಾರಿ ನಾನು ವಹಿಸ್ಕೊಂಡೆ. ಇದಕ್ಕೆ ನನಗೆ ಅವಕಾಶ ಕೊಟ್ಟಂಥವರು ಮೊದಲನೇದಾಗಿ ನಿರ್ದೇಶಕರಾದಂತಹ ರಾಜಾ ರವಿಕುಮಾರ್ ಅವರು, ಆಮೇಲೆ ನಿರ್ಮಾಪಕರು ಮುರಳೀಕೃಷ್ಣ ಅವರು ಮತ್ತು ತನುಜಾ ಮೇಡಮ್. ಇವರು ನಮ್ಮನ್ನೆಲ್ಲ ನಂಬಿ ಚಿತ್ರಕ್ಕೆ ಹಣ ತೊಡಗಿಸಿದ್ದಾರೆ. ಇವತ್ತಿನ ಒಂದು ಸಂದರ್ಭದಲ್ಲಿ ಚಿತ್ರರಂಗದ ಈ ಸ್ಥಿತಿಯಲ್ಲಿ ಸಿನಿಮಾ ಮಾಡೋದೇ ಕಷ್ಟವಾದ್ದು. ಆದರೆ ಅವರು ಧೈರ್ಯವಾಗಿ ಸಿನಿಮಾ ಮಾಡಿದ್ದಾರೆ. ಮುರಳೀಕೃಷ್ಣ ಅವರು ಮತ್ತು ತನುಜಾ ಮೇಡಮ್ ಅವರು. ಅದಕ್ಕೆ ಒಳ್ಳೆಯ ನಿರ್ದೇಶಕರು ಅವರು ಸಿಕ್ಕಿದ್ದಾರೆ. ಅದೇ ರಾಜಾ ರವಿಕುಮಾರ್ ಅವರು ಪ್ರಾಮಾಣಿಕವಾಗಿ ಸಿನಿಮಾ ಮಾಡುವಂಥ ನಿರ್ದೇಶಕ. ತುಂಬ ಕಷ್ಟಪಟ್ಟು ಕೆಲಸ ಮಾಡುವಂಥ ನಿರ್ದೇಶಕ ಅವರು. ಭಾಳ ಸಿನ್ಸಿಯರ್ ವರ್ಕರ್. ಇಂಥ ನಿರ್ದೇಶಕರು ಚಿತ್ರರಂಗಕ್ಕೆ ಇವತ್ತು ಬೇಕು. ಆಮೇಲೆ ಇಂಥ ನಿರ್ಮಾಪಕರು ಕೂಡ ನಮಗೆ ಗೆಲ್ಲಬೇಕು. ಅವ್ರು ಗೆದ್ರೇ ನಾವು ಗೆದ್ದ ಹಾಗೆ. ನಿರ್ಮಾಪಕರು ಗೆದ್ದರೆ ಇಡೀ ಚಿತ್ರ ಗೆದ್ದ ಹಾಗೆ. ಆಮೇಲೆ ನಿರ್ದೇಶಕ ಗೆದ್ದರೆ ನಾವು ತಂತ್ರಜ್ಞರೆಲ್ಲರೂ ಗೆದ್ದ ಹಾಗೆ. ನಮಗೆ ಮತ್ತೆ ಅವಕಾಶಗಳು ಸಿಗ್ತವೆ. ಹಾಗಾಗಿ ನಾನು ಈ ಚಿತ್ರ ಗೆಲ್ಲಿ, ಹಾಗೆ ಈ ಚಿತ್ರವನ್ನು ಇವತ್ತು ನೋಡಿದವರೆಲ್ಲ ಹೊರಗಡೆ ಹೋಗಿ ಅವರವರ ಸ್ನೇಹಿತರಿಗೆ ಹೇಳಿ ಇದಕ್ಕೆ ಒಂದು ಮೌಖಿಕ ಪ್ರಚಾರ ನೀಡಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹಾಗೆಯೇ ಈ ಚಿತ್ರದಲ್ಲಿ ಹಾಡುಗಳನ್ನ ವಿನಾಯಕ್ ರಾವ್ ಅವರು ಮತ್ತು ಸ್ನೇಹ ನಲಿವಾಲ್ ಮತ್ತು ವಿಶಾಖ ನಾಗಲಾಪುರ
ಈ 3 ಜನ ಹಾಡಿದ್ದಾರೆ, ಎಲ್ಲ ಕನ್ನಡದ ಹುಡುಗರೆ. ಹಾಗಾಗಿ ಎಲ್ಲರ ಪ್ರೋತ್ಸಾಹ ಇರಲಿ, ಒಳ್ಳೇದಾಗಲಿ, ಬ್ಯೂಟಿ ಚಿತ್ರ ಯಶಸ್ವಿ ಕಾಣಲಿ. ಜೈ ಜೈ. ಇರುವಂತ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನಿಮ್ಮಿಂದನೇ ನಾವುಗಳು ಕಲಾವಿದರಾಗಿರೋದು. ನಮ್ಮ ಸಿನಿಮಾವನ್ನ ಉನ್ನತವಾಗಿ ತಗೊಂಡೋಗುವಂಥದ್ದು ನಿಮ್ಮ ಕೈಯಲ್ಲಿದೆ. ನಮ್ಮ ಬ್ಯೂಟಿ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹಾಗೆ ನಮ್ಮ ಬ್ಯೂಟಿ ಸಿನಿಮಾನ ನೋಡಕ್ಕೆ ಬಂದಿರೋಂತಹ ಎಲ್ಲ ಬ್ಯೂಟಿಫುಲ್ ಮನಸ್ಸುಗಳಿಗೂ ನಮಸ್ಕಾರಗಳು. ಹೀಗೆ ನಮ್ಮ ಬ್ಯೂಟಿ ಸಿನಿಮಾನ ಬ್ಯೂಟಿಫುಲ್ ಮನಸ್ಸುಗಳು ಒಬ್ಬರಿಂದ ಒಬ್ಬರಿಗೆ ಹೇಳಿ ಎಲ್ಲರೂ ಬಂದು ನಮ್ಮ ಸಿನಿಮಾನ ನೋಡಿ, ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ, ನಮ್ಮ ಕನ್ನಡವನ್ನು ಉಳಿಸಿ. ನಮಸ್ಕಾರ. ಸರ್ವರಿಗೂ ನಮಸ್ಕಾರ. ನಮ್ಮ ಬ್ಯೂಟಿ ಚಿತ್ರ ಇವತ್ತು ಪ್ರೀಮಿಯರ್ ಶೋ ಮುಖಾಂತರವಾಗಿ ನಾವು ಕನ್ನಡ ಚಿತ್ರರಸಿಕರ ಮನದಾಳಕ್ಕೆ ಮತ್ತು ಮನಸ್ಸಿಗೆ ಇಳಿಯುವಂತಹ ಒಂದು ಕಾರ್ಯಕ್ರಮವನ್ನು ಈ ಬ್ಯೂಟಿ ಚಿತ್ರದ ಮುಖಾಂತರವಾಗಿ ಬರ್ತಾ ಇದ್ದೇವೆ. ಪ್ರಸಕ್ತ ಕಾಲಘಟ್ಟಕ್ಕೆ ಹೋಲುವಂತಹ ಒಂದು ವಿಷಯವನ್ನು ಇಟ್ಟುಕೊಂಡು ನಮ್ಮ ನಿರ್ದೇಶಕರು ಈ ಒಂದು ಕಥೆಯನ್ನು ಹೆಣೆದಿದ್ದಾರೆ. ಇದಕ್ಕೆ ಬಂಡವಾಳವನ್ನು ಹೂಡಿದಂತಹ ಕಲ್ಪವೃಕ್ಷ ಪ್ರೊಡಕ್ಷನ್ಸ್ ರವರಿಗೆ ತುಂಬ ಅತ್ಯಂತ ಯಶಸ್ಸು ಸಿಗಲಿ. ಚಿತ್ರದಲ್ಲಿ ಸದಭಿರುಚಿಯ ಚಿತ್ರ, ಸಾಂಸಾರಿಕ ಚಿತ್ರ, ಒಬ್ಬ ಹೆಣ್ಣಿಗೆ ಹೇಗೆ ಗೌರವವನ್ನು ಕೊಡದಿದ್ರೆ ಏನೆಲ್ಲ ಘಟನೆಗಳು ಘಟಿಸುತ್ತೆ ಅನ್ನೋದು ಈ ಚಿತ್ರದ ಮುಖಾಂತರವಾಗಿ ಅದು ಪ್ರಸ್ತುತ ಆಗ್ತಾ ಹೋಗುತ್ತೆ. ಚಿತ್ರದಲ್ಲಿ ನಟಿಸಿದಂತಹ ಪ್ರತಿಯೊಬ್ಬ ಕಲಾವಿದರು, ತಂತ್ರಜ್ಞರು, ನಿರ್ದೇಶನ ಅದ್ಭುತವಾಗಿ ಮೂಡಿ ಬಂದಿದೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಂಡವಾಳವನ್ನು ಹೂಡಿ ಕನ್ನಡ ರಸಿಕರಿಗೆ ಈ ಒಂದು ರಸದೂತನವನ್ನು ಗುಣಪಡಿಸ್ತಾ ಇರುವಂತಹ ಸರ್ವರಿಗೂ ಕೂಡ ಈ ಒಂದು ಬ್ಯೂಟಿ ಚಿತ್ರ ಯಶಸ್ಸನ್ನು ಕಾಣುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಕನ್ನಡ ಪ್ರೇಕ್ಷಕರು ಕನ್ನಡ ಚಿತ್ರಕ್ಕೆ ಬಂದು ಈ ಒಂದು ಚಿತ್ರವನ್ನು ವೀಕ್ಷಣೆ ಮಾಡಬೇಕು. ನಮ್ಮ ಎಲ್ಲರ ಕಷ್ಟಗಳು ಕೂಡ ಸಹಕಾರ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಹಾಗೆ ನಮ್ಮ ಈ ಒಂದು ಬ್ಯೂಟಿ ಚಿತ್ರದಲ್ಲಿ ಅತ್ಯುತ್ತಮವಾಗಿ ಒಂದು ಪಾತ್ರದಲ್ಲಿ ನಮ್ಮ ಸಿದ್ದು ಅವರು ಕಾಣಿಸ್ಕೊಂಡಿದ್ದಾರೆ. ಇವ್ರನ್ನ ನೋಡಿದ್ರೇ ಥಿಯೇಟರಲ್ಲಿ ಭಯ ಆಗುತ್ತೆ. ಹಾಗಾಗಿ ಆದರೆ ಸಹೃದಯ ವ್ಯಕ್ತಿ, ಬಹಳ ಅದ್ಭುತವಾದಂತಹ ನಟನೆಯ ಮುಖಾಂತರವಾಗಿ ಈ ಬ್ಯೂಟಿ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮತ್ತೇನಪ್ಪ ಸಮಾಚಾರ? ನೀವೇನ್ ಮಾತಾಡ್ಬೇಕು ಅಂತ ಮಾತಾಡಯ್ಯ? ಸರ್ ಏನಿಲ್ಲ, ನಮ್ಮ ಸರ್ ನಮ್ಮ ಸಿನಿಮಾದಲ್ಲಿ ಹೋಮ ಮಾಡಬೇಕು ತುಂಬಾ ಒದ್ದಾಡ್ತಾ ಇರ್ತಾರೆ. ಕಡೆಗೂ ಹೋಮ ಮಾಡಕ್ ಆಗದೇ ಇಲ್ಲ. ಈ ಪ್ರೆಸ್ ಮೀಟ್ ಅಲ್ಲಿ ನಾನು ಕೇಳ್ಕೊಳ್ತೀನಿ, ಸರ್ ನನಗೊಂದು ಹೋಮ ಮಾಡ್ಬೋದು, ಏನಂತ ಗೊತ್ತಾ, ಜಾಸ್ತಿ ಅವಕಾಶಗಳು ಸಿಗಲಿ ಅಂತ. ಕನ್ನಡ ಪ್ರೇಕ್ಷಕರು ಮನಸ್ಸು ಮಾಡಿದ್ರೆ, ಕನ್ನಡ ಪ್ರೇಕ್ಷಕರ ಚಿತ್ರರಂಗಕ್ಕೆ ಬಂದು ಕನ್ನಡ ಚಿತ್ರವನ್ನ, ಈ ಬ್ಯೂಟಿ ಚಿತ್ರವನ್ನ ಅದ್ಭುತವಾಗಿ ಯಶಸ್ವಿ ಮಾಡ್ಕೊಟ್ಬಿಟ್ರೆ ಇನ್ನೂ ಅನೇಕ ಅವಕಾಶಗಳು ಸಿಗುತ್ತೆ ಕಣಯ್ಯ. ನಾನು ನಿಂಬೆಹಣ್ಣು ಮಾಡಿಸ್ಕೊಡೋದಕ್ಕಿಂತನೂ ಕನ್ನಡ ಚಿತ್ರವನ್ನ, ಬ್ಯೂಟಿ ಚಿತ್ರವನ್ನ ನೋಡಿ ಮನಸಾರೆ ಹಾಡಿ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸ್ಬಿಟ್ರೆ ಅಷ್ಟೇ ಸಾಕು ಅಂತ ಕೇಳ್ಕೊತಾ ಇದ್ದೇನೆ. ನಿರ್ದೇಶಕರಿಗೂ ನಿರ್ಮಾಪಕರಿಗೂ ನಮಗೆ ಅವಕಾಶವನ್ನು ಕೊಟ್ಟಂತಹ ಸರ್ವರಿಗೂ ಕೂಡ ನಾನು ಶರಣಾರ್ಥಿಗಳನ್ನು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದ್ರ ಜೊತೆಗೆ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ರೀಸೆಂಟ್ ಆಗಿ ಒಂದು ಡೆಲ್ಲಿಲಿ ಒಂದು ಇನ್ಸಿಡೆಂಟ್ ಆಯ್ತು. 13 ವರ್ಷದ ಹುಡುಗಿ ಮೇಲೆ ರೇಪ್ ಮಾಡಿದಾಗ ಅವ್ರನ್ನೆಲ್ಲರೂ ಅಲ್ಲಿರೋರೆಲ್ಲ ಸೇರ್ಕೊಂಡು, ಸ್ಥಳೀಯರೆಲ್ಲ ಸೇರ್ಕೊಂಡು ಅದೇನೋ ಹಾಕ್ಬಿಟ್ಟು ಉರಿಯೆಲ್ಲ ಬೆಂಕಿ ಎಲ್ಲ ಹಚ್ಚಿದ್ರು. ಸೊ ಸೇಮ್ ರಿಲೇಟೆಡ್ ನಮ್ಮ ಸಿನಿಮಾದಲ್ಲಿ ಇರೋದು, ಅಂದ್ರೆ ರೇಪ್ ಸಂಬಂಧಪಟ್ಟ ಒಂದು ಸಬ್ಜೆಕ್ಟ್. ರೇಪ್ ಆದ್ಮೇಲೆ ಇಲ್ಲಿ ಪೊಲೀಸ್ ಅವರು ಒಂದ್ ಕಡೆ ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತಾರೆ, ಜೊತೆಗೆ ಅಲ್ಲಿ ಯಾರು ಹೇಗೆ ರಿವೆಂಜ್ ತಗೊಳ್ತಾರೆ, ಆ ರೇಪ್ ಮಾಡಿರೋರಿಗೆ ಏನು ಅನ್ಯಾಯ, ರೇಪ್ ಮಾಡಿರೋರಿಗೆ ಏನು ಶಿಕ್ಷೆ ಆಗುತ್ತೆ ಅನ್ನೋದೇ ನಮ್ಮ ಸಿನಿಮಾ ಕತೆ. ಸೊ ಅಲ್ಲಿ ರಿಲೇಟೆಡ್ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ನಮ್ಮ ಸಿನಿಮಾ ನೋಡಿ ನಮ್ಮ ಇಡೀ ತಂಡಕ್ಕೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಈ ಕ್ಷಣಕ್ಕೆ ನಮಗೆ ಪ್ರೇಕ್ಷಕರೇ ದೇವರು. ನೀವೆಲ್ಲ ನಾಳೆ ಬಂದು ಮೂವಿ ನೋಡಬೇಕು, ನಮ್ಮ ಮೂವಿನ ಸಪೋರ್ಟ್ ಮಾಡಬೇಕು, ರಿವ್ಯೂಸ್ ಹೇಳಿ ಇನ್ನೂ ಸ್ವಲ್ಪ ಜಾಸ್ತಿ ರೀಚ್ ಆಗೋ ಥರ ಹೆಲ್ಪ್ ಮಾಡಬೇಕು ಅಂತ ಕೇಳ್ತಿದ್ದೇನೆ. ಹೊರಟಿ. ಎಲ್ರಿಗೂ ನಮಸ್ಕಾರ. ನಾವು ಈಗ ತಾನೇ ನಮ್ಮ ಪ್ರೀಮಿಯರ್ ಶೋ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಸೊ ನಮ್ಮ ಸಿನಿಮಾನ ನಾವು ನೋಡಿ ನಮಗೆ ಖುಷಿಯಾಗಿದೆ ಆಬ್ವಿಯಸ್ಲಿ, ಯಾಕಂದ್ರೆ ನಾವು ಆಕ್ಟ್ ಮಾಡಿರ್ತೀವಿ. ಇನ್ನು ಆಡಿಯನ್ಸ್ ಅಂತಂದ್ರೆ ಅವ್ರದ್ದು ಒಳ್ಳೆ ಪಾಸಿಟಿವ್ ರಿವ್ಯೂನೇ ಇದೆ. ಸೊ ಒಳ್ಳೆ ಸಂದೇಶ ಕೊಟ್ಟಿದ್ದೀರಾ ಅಂತಾನು ಹೇಳ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ನಮ್ಮ ಪ್ರೀಮಿಯರ್ ಶೋಗೆ ಬಂದು ನಮ್ಮನ್ನ ಆಶೀರ್ವಾದ ಮಾಡಿದ್ದೀರಾ. ಸೊ ಇನ್ನು ಮಿಕ್ಕಿದ್ದ ನಮ್ಮ ಕರ್ನಾಟಕದಲ್ಲಿ ನಾವು ಕೇಳ್ಕೊಳ್ಳೋದೇನಂದ್ರೆ, ದಯವಿಟ್ಟು ಥಿಯೇಟರ್ಸ್ಗೆ ಬಂದು ನಮ್ಮ ಸಿನಿಮಾನ ನೋಡಿ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ನಿಮ್ಮ ರಿವ್ಯೂನ ನಮ್ಗೆ ಕೊಡ್ಬೇಕಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಪ್ರೀಮಿಯರ್ ಶೋನಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಎಲ್ಲ ಆಡಿಯನ್ಸ್ ಥಿಯೇಟರ್ಗೆ ಬಂದು ನಮ್ಮ ಮೂವಿನ ನೋಡಿ ಎಲ್ಲರೂ ಆಶೀರ್ವಾದ ಮಾಡಿ ನಮ್ಮ ಮೂವಿನ ಬೆಳೆಸ್ಬೇಕು ಅಂತ ಕೇಳ್ಕೊಂತೀವಿ. ಥ್ಯಾಂಕ್ ಯು. ಮಾತಾಡ್ಬೇಡ. ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಪ್ರೀಮಿಯರ್ ಶೋ ಅಲ್ಲೇ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ನಮ್ಗೆ ಆಶೀರ್ವಾದ ಮಾಡಿ.